ಎಷ್ಟೋ ಜನ ಹೆಣ್ಮಕ್ಳಿಗೆ ಅಡಿಗೆನೇ ಬರಲ್ಲ. ಏನ್ ಮಾಡ್ತಿರೋದು? ಪನ್ನೀರ್ ಬಾಂಬ್. ಬಾಂಬು? ಇಷ್ಟು ಜನ ಲೇಡೀಸು, ನೀವೊಬ್ರೆ ಹುಲಿ. ಫಸ್ಟ್ ಮಾಡುವಂತ ಅಡಿಗೆ ರುಚಿಯಾಗಿರ್ಬೇಕು. ನಂದಿನಿ ಬ್ರಾಂಡಿನ ಪನ್ನೀರನ್ನ ಬಳಸಿ ಅದ್ಭುತವಾದಂತ ಅಡಿಗೆನ ಮಾಡ್ತಾ ಇದ್ದೀರಾ. ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ಗುರು, ನಾವಿವತ್ತು ಬೆಂಗಳೂರು ಹತ್ರ ಇರೋ ಡೈರಿ ಸರ್ಕಲ್ ಹತ್ರ ಇರೋ KMF ಬಂದಿದ್ದೀವಿ. ಸೊ ಏನಕ್ಕೆ ಬಂದಿದ್ದೀವಿ ಅಂದರೆ ಇವತ್ತು ವಿಶ್ವ ಹಾಲು ದಿನ. ಸೊ ನಮ್ಮ ನಂದಿನಿ, ನಮ್ಮ ಹೆಮ್ಮೆ. ಸೊ ಇಲ್ಲಿ ತಯಾರಾಗುವಂಥ ಪನ್ನೀರ್ನ ಯೂಸ್ ಮಾಡಿಕೊಂಡು ಸ್ಪರ್ಧೆ ನಡೀತಿದೆ. ಪನ್ನೀರಿಂದ ಮಾಡುವಂಥ ಅಡುಗೆಗಳ ಸ್ಪರ್ಧೆ ನಡೀತಿದೆ. ಯಾರ್ಯಾರು ಹೆಂಗೆ ಅಡುಗೆ ಮಾಡ್ತಿರ್ತಾರಲ್ಲ ನೋಡ್ಬೋದು ನಾವು ಲೈವ್ ಆಗಿ. ಪನ್ನೀರಲ್ಲಿ ವೆರೈಟಿ ಅಡುಗೆಗಳು ಮಾಡ್ತಾರೆ ಇವತ್ತು. ಚೆನ್ನಾಗಿರುತ್ತೆ ವಿಡಿಯೋ, ಪೂರ್ತಿ ನೋಡಿ. ಸೊ ಬನ್ನಿ. ಸೊ ಎಲ್ಲರೂ ಸ್ಪರ್ಧೆ ಮಾಡೋದಕ್ಕೆ ಹೇಳಿದ್ನಲ್ಲ, ಒಂದು 30 ಜನ ಕರ್ನಾಟಕದಿಂದ ಬಂದಿರೋಂಥದ್ದು. ಸರಿನಾ? ನೋಡ್ರಪ್ಪ, ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ನಂದಿನಿ ಪನ್ನೀರ್ ಖಾದ್ಯ ಸ್ಪರ್ಧೆ, ನೂತನ ಉತ್ಪನ್ನಗಳು. ಓಕೆ ಬನ್ನಿ, ಹೋಗೋಣ, ಒಳಗಡೆ ಹೋಗೋಣ. ನೋಡು ಗುರು, ಎಲ್ಲ ರೆಡಿ ಆಗ್ತವ್ರೆ. ಸೊ ಗುರು, 11:30ಗೆ ಸ್ಟಾರ್ಟ್ ಆಗುತ್ತಂತೆ ಪನ್ನೀರ್ ಅಡುಗೆಗಳು ಮಾಡೋವಂಥದ್ದು. ಸೊ ಇಲ್ಲಿ ನಿಮಗೆ ಸ್ಟವ್, ತುಪ್ಪ, ಎಣ್ಣೆ, ಪನ್ನೀರ್ ಎಲ್ಲ ಕೊಟ್ಟಿರ್ತಾರೆ. ಸೊ ಪಾತ್ರೆಗಿದ್ರೆ ಮಾತ್ರ ಅವರೆಲ್ಲ ತರಬೇಕು. ತಂದು ಎಲ್ಲ ಸ್ಟಾರ್ಟ್ ಆಗ್ತಿದ್ರೆ ಮಾಡೋದಕ್ಕೆ. ಫಸ್ಟ್ ಟೈಮು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಇಷ್ಟೊಂದು ಜನ ಒಂದೇ ಕಡೆ ಅಡುಗೆ ಮಾಡ್ತಿರೋದನ್ನ ನೋಡ್ತಿರೋದು ಫಸ್ಟ್ ಟೈಮು. ಚೆನ್ನಾಗಿರುತ್ತೆ. ದಯವಿಟ್ಟು ಕೆಳಗಡೆ ಹೋಗಬೇಕು ಪ್ಲೀಸ್. ಯಾರೋ ಸಿಕ್ಕಾಪಟ್ಟೆ ಪಾತ್ರೆ ತಂದ್ಬಿಟ್ಟವ್ರು ಗುರು, ಜಾಸ್ತಿನೇ ತಂದ್ಬಿಟ್ಟವ್ರೆ. ಅಕ್ಕಿ ಬೇಳೆ ಎಲ್ಲ ತಂದಿದ್ದಾರೆ ಇವರು. ಎಲ್ಲ ಪನ್ನೀರ್ ಎತ್ಕೊಂಡು ಹೋಯ್ತವ್ರೆ. ಎಷ್ಟೆಷ್ಟು ಎತ್ಕೊಯ್ತವ್ರೆ ಎಲ್ಲ 2 ಪ್ಯಾಕೆಟು, 3 ಪ್ಯಾಕೆಟು. ಲುಕ್ ಅಂಡ್ ಫೀಲ್ ಅಂತ ಕರಿತೀವಿ. ನೋಡಿದ ತಕ್ಷಣ ಚೆನ್ನಾಗಿ ಕಾಣ್ರೆ ಅರ್ಧ ಒಂದು 50% ಅಡಿಗೆ ಚೆನ್ನಾಗಿದೆ ಅಂತ ಆಗ್ಬಿಡುತ್ತೆ. ಒಟ್ಟಾರೆ ಕಾರ್ಯಕ್ರಮದಲ್ಲಿ ನಮ್ಮ KMF ನಂದಿನಿ ಬ್ರಾಂಡಿನ ಪನ್ನೀರನ್ನ ಬಳಸಿ ಅದ್ಭುತವಾದಂತ ಅಡಿಗೆನ ಮಾಡ್ತಾ ಇದ್ದೀರಾ. ಸ್ಟಾರ್ಟ್ ಮಾಡೋಣ. ಟೈಮ್ ಸ್ಟಾರ್ಟ್. ಎಸ್ ಸ್ಟಾರ್ಟ್. ಮಾಡ್ಕೊಳ್ಳಿ, ಒಲೆ ಹಚ್ಚಕ್ಕೆ ಹೋಗ್ಬೇಡಿ. ಕಂಟ್ರೋಲಿಂಗ್ ಕೂಡ ಅದರೊಳಗೆ ಇದೆ. ನೀಟಾಗಿ ಎಲ್ಲ ಫುಲ್ ಬಿಸಿ. ಇಷ್ಟು ಜನ ಲೇಡೀಸು, ನೀವೊಬ್ರೆ ಹುಲಿ. ಏನು ಮಾಡ್ತಿದ್ದೀರಾ? ರೈಸ್ ಬೋಲ್, ಪನ್ನೀರ್ ರೈಸ್ ಬೋಲು ಸೂಪರಾಗಿ ಮಾಡಿ. ಫಸ್ಟ್ ಪ್ರೈಸ್ ಬರಬೇಕು. ಪಾಪ ನಮ್ಮ ಮನೆ ಮರಿದಿ ಉಳ್ಸಕ್ಕೆ ಒಬ್ಬರೇ ಬಂದಿರೋದು ಗಂಡಸರು, ಎಲ್ಲ ಲೇಡೀಸೇನೇ. ಆಮೇಲೆ ಒಂದು ಹುಡುಗಿ ಇದೆ, ಚಿಕ್ಕ ಹುಡುಗಿ, ಇನ್ನೂ 11 ವರ್ಷ ಅಂತೆ. ಬನ್ನಿ ಮಾತಾಡ್ಸೋಣ. ಗುರು, ಇಷ್ಟು ಜನ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋರು. ಇನ್ನು ಓದ್ತಿರೋ ಹುಡುಗಿ 11 ವರ್ಷ ಅಂತೆ. ಪುಟ, ನಿನ್ನ ಹೆಸರೇನು ಹೇಳ್ದೆ ಯಾವಾಗಲೇ? ವಿನೋದಿನಿ. ಏನು ಮಾಡ್ತಿರೋದು? ಪನ್ನೀರ್ ಬಾಂಬ್. ಬಾಂಬು? ಎಸ್. ಹೊಸ ಥರ? ಯಾರು ಹೇಳ್ಕೊಟ್ಟಿದ್ದು ನಿಮಗೆ? ನನಗೆ ಗೊತ್ತು. ಹೆಂಗೆ? ಯೂಶುವಲಿ ನಾನು ಮನೇಲಿ ಮಾಡ್ತೀನಿ ಪನ್ನೀರ್ ಸ್ಟಾರ್ಟರ್ಸ್. ನಿನ್ಗೆ ಅಡುಗೆ ಇಷ್ಟನಾ? ಇಷ್ಟು ಚಿಕ್ಕ ವಯಸ್ಸಿನ ಹೆಂಗೆ? ನಿಮ್ಮ ಅಮ್ಮ ಅದೃಷ್ಟ ಮಾಡಿದ್ರು. ಮನೇಲೆಲ್ಲ ಅಡುಗೆ ನೀನೇ ಮಾಡ್ತೀಯಾ ಅಥವಾ ಏನೋ? ಇಲ್ಲ, ಅಮ್ಮ ಮಾಡ್ತಾರೆ. ನೀನು ಹೆಲ್ಪ್ ಮಾಡ್ತೀಯಾ? ವೀಕೆಂಡಲ್ಲಿ ಸ್ಪೆಷಲ್ ನಿನ್ನ ಕಡೆಯಿಂದ? ವೆಜ್ ಮಾತ್ರನಾ, ನಾನ್ ವೆಜ್ ಮಾಡ್ತೀಯಾ? ನಾನ್ ವೆಜ್ ಗೊತ್ತಿಲ್ಲ, ಆದರೆ ವೆಜ್ ಮಾಡ್ತೀನಿ. ಮಾಡು. ಬಾಂಬ್ ಆಗಿರಬೇಕು. ಚಿಕ್ಕ ಹುಡುಗಿ ಪಾಪ, 11 ವರ್ಷ, ಆಲ್ರೆಡಿ ಅಡುಗೆ ಕಲ್ತಿದೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಅಡುಗೆನೇ ಬರಲ್ಲ. ಈ ಹುಡುಗಿ ಚಿಕ್ಕ ಹುಡುಗಿ ಆದ್ರೆ ಅಡುಗೆ ಮಾಡ್ತಿದೆ. ಸಖತ್ತಲ್ಲ, ಗ್ರೇಟ್ ಅಲ್ಲ? ಹುಡುಗಿಗೆ ಆಲ್ ದ ಬೆಸ್ಟ್ ಹೇಳಿ ಎಲ್ಲರೂ ಕಮೆಂಟ್ ಮಾಡಿ. ಹೆಸರು ಬಂದು ಮಹಾಲಕ್ಷ್ಮಿ ಅವರು, ಬೆಂಗಳೂರಿಂದ. ನಮಸ್ಕಾರ ಮೇಡಮ್. ಏನು ಮಾಡ್ತಿರೋದು? ಪನ್ನೀರ್ ಮುಗಲೈ ಸ್ಪೈಸಿ. ಓಕೆ ಸ್ಪೈಸಿ ಇರುತ್ತೆ. ನೀವು ಬೆಂಗಳೂರೇನಾ? ಸೊ ಆಲ್ಮೋಸ್ಟ್ ಎಲ್ಲ ಬೆಂಗಳೂರೇನೇನೆ. ಯಶವಂತಪುರ. ಇಲ್ಲಿರೋರು ಎಲ್ಲರಿಗೂ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರ ಕಾಣ್ತಿದೆ. ಎಷ್ಟು ನಿಮ್ದು ಏಜು? 54. ಅದೇ ಎಲ್ಲರೂ ಸ್ವಲ್ಪ 30, 35, 40 ಇದ್ದಾರೆ. ಎಲ್ಲರೂ ಎಚ್ತವ್ರೆ, ಕಟ್ ಮಾಡ್ತವ್ರೆ. ಆಲ್ರೆಡಿ ಇವ್ರು ಒಗ್ಗರಣೆನೇ ಹಾಕ್ಬಿಟ್ರು. ಕ್ರಮವಾಗಿ ಅಡಿಗೆ ಮಾಡಿ. ಮೇಡಮ್, ಪನ್ನೀರ್ ಬಜ್ಜಿನಾ? ಪಕೋಡ. 20 ನಿಮಿಷ ಆಯಿತು. ಅದೇ ರೆಸಿಪಿನ ಮಾಡಕ್ಕೆ ಪ್ರಯತ್ನ ಪಡಿ. ಮೇಡಮ್, ಟೊಮೊಟೊ ಗೊಜ್ಜು ಮಾಡ್ತಿದ್ದೀರಾ? ಪನ್ನೀರ್ ಬಟರ್ ಮಸಾಲ. ಆಲ್ರೆಡಿ ಒಂದು ಮಾಡ್ಬಿಟ್ಟವ್ರೆ. ಮೇಡಮ್, ರೆಡಿನಾ ಇದು? ಪ್ಲೇಟ್ಗೆ ಹಾಕಿ ಇಟ್ಬಿಟ್ಟಿದ್ದೀರಾ ಅದಕ್ಕೆ?
ಪುಟ ರೆಡಿನಾ? ರೆಡಿ ಆಗ್ತದೆ. ಸುತ್ತಾ ಇದೆಯಾ ಏನೋ? ಮಾಡ್ತಿರ್ತಾರೆ ಸರ್. ಇದೇ ರೆಸಿಪಿ? ಅದೇ ನಾನು ಹೇಳಿದ್ನಲ್ಲ, ರೈಸ್ ಹಾಕ್ತೆ ಬಿರಿಯಾನಿ ಮಾಡ್ಬಿಟ್ಟಿಲ್ಲ ಆಮೇಲೆ. ಜಯಂತ್ ಅಣ್ಣ ಏನು ಮಾಡ್ತಾರೆ ಇನ್ನ ಕಟ್ ಮಾಡ್ತಾರೆ, ಇನ್ನ ಪನ್ನೀರು ಕೆಲವ್ರು ಆಲ್ರೆಡಿ ಮಿಕ್ಸರ್ ಬಿಟ್ಟವ್ರು, ಇನ್ನು ಇವಾಗ ಮಾಡ್ತಾವ್ರು. ಗುರು ನೀವು ಜಿಲೇಬಿನ ಯಾವ್ಯಾವ ಥರ ನೋಡಿರ್ತೀರಲ್ವಾ, ವೆರೈಟಿ ಜಿಲೇಬಿ ನಾವು ತೋರಿಸ್ತೀನಿ ಬನ್ನಿ. ಪನ್ನೀರಲ್ಲಿ ಕೂಡ ಜಿಲೇಬಿ ಮಾಡ್ಬೋದಂತೆ, ಇವ್ರು ಮಾಡ್ತಾ ಇದ್ದಾರೆ ಜಿಲೇಬಿ. ಆಲ್ರೆಡಿ ರೆಡಿನೇ ಆಗೋಗಿದೆ ಮೇಡಮ್. ಜಿಲೇಬಿ, ಪನ್ನೀರಲ್ಲಿ ಜಿಲೇಬಿ ಫಸ್ಟ್ ಟೈಮ್ ನಾವು ನೋಡ್ತಿರೋದು, ಕೇಳ್ತಿರೋದು. ಇವತ್ತು ತಿನ್ನೋದು ಫಸ್ಟ್ ಟೈಮ್ ಅನ್ಸುತ್ತೆ. ಹೇಗಿರುತ್ತೋ ಗೊತ್ತಿಲ್ಲ. ಆರಾಮಾಗಿ ಮಾಡಿ ಜಿಲೇಬಿ ದೋಸೆ ಮಾಡ್ಕೊಳ್ಳಿ. ಏನು ಹೇಳಿದ್ದು? ಇದು ಕುರ್ಕುರೆ ಪನ್ನೀರ್ ಪಕೋಡ. ಎಲ್ಲರೂ ತಲೆ ಕೆಡ್ಸ್ಕೊಂಡು ಟೆನ್ಷನಲ್ಲಿ ಅರ್ಜೆಂಟಲ್ಲಿ ಕೈಯೆಲ್ಲ ನಡ್ಗಿಸ್ಕೊಂಡು ಮಾಡ್ತವ್ರೆ. ಇವ್ರು ಮಾತ್ರ ಆರಾಮಾಗಿ ತಲೆ ಕೆಡ್ಸ್ಕೊಳ್ಳದೆ ಮಾಡ್ತಿದ್ದೀರಾ ಮೇಡಮ್. ಎಲ್ಲರೂ ತಲೆ ಕೆಡ್ಸ್ಕೊಂಡು ಮಾಡ್ತವ್ರೆ ಅರ್ಜೆಂಟಲ್ಲಿ, ನೀವು ಆರಾಮಾಗಿ ಮಾಡ್ತಿದ್ದೀರಾ, ಟೆನ್ಷನ್ ತಗೊಳ್ತಿಲ್ಲ. ಹಾಂ, ಅವ್ರ ಟೈಮ್ ಹೇಳಿನೇ ಎದುರಿಸ್ತವ್ರು ಎಲ್ಲರೂ. ನೀನು 5 ನಿಮಿಷ ಇದೆ, ಇನ್ನು 10 ನಿಮಿಷ ಇದೆ ಅಂತ. ನೀವು ತಲೆನೇ ಕೆಡ್ಸ್ಕೊಂತಿಲ್ಲ, ಕೂಲಾಗಿದ್ದೀರಾ. ಇನ್ನು 10 ನಿಮಿಷ ಕುಕಿಂಗ್ ಟೈಮ್ ಇದೆ. ಅದಾದ ನಂತರ ಪನ್ನೀರ್ ಬುರ್ಜಿ, 10 ನಿಮಿಷ ಪನ್ನೀರ್ ಬುರ್ಜಿ ಮಾಡ್ತಾರೆ. ಕೊಡ್ತಾ ಇದೀವಿ ವಿಶೇಷ ಚಪಾತಿಗೆ ಪನ್ನೀರ್ ಬುರ್ಜಿ. ಕೆಳಗಡೆ ಇಟ್ಬಿಟ್ರೆ ಒಳ್ಳೇದು. ಬೆಸ್ಟ್. 10 ನಿಮಿಷ ಆಯ್ತಾ? ಆಗಮಿಸಿದ್ರು. ಬಹಳ ಕುತೂಹಲ ಇದೆ, ದೊಡ್ಡ ಮೊತ್ತ. ಸೊ ಎಲ್ಲರೂ ಟೇಬಲ್ ಹತ್ರ ಹೋಗ್ಬಿಟ್ಟು ಮುರಳಿ ಅವರು ಎಲ್ಲ ಅಡುಗೆ ಎಲ್ಲ ಆದಮೇಲೆ ಟೇಸ್ಟ್ ಮಾಡ್ತೀವಿ, ಯಾರ್ಯಾರು ಅಡುಗೆ ಮಾಡಿರೋದು ಯಾವ ಥರ ಟೇಸ್ಟ್ ಇದೆ ಅಂತ ಟೇಸ್ಟ್ ಮಾಡಿ ಹೇಳ್ತಿದ್ರೆ ಮಾರ್ಕ್ಸ್ಗಳು ಕೊಡ್ತಿದ್ರು. ಆ್ಯಕ್ಚುಲಿ ಪ್ರೆಸೆಂಟೇಷನ್ಗೆ ಒಂದು ಮಾರ್ಕ್ಸು ಮತ್ತು ರುಚಿ ಹೆಂಗಿದೆ ಅದಕ್ಕೆ ಒಂದು ಮಾರ್ಕ್ಸು. ಸೊ ಫಸ್ಟು ಟ್ರೈ ಮಾಡ್ತಿರೋದು ಪುಟ ಚೆನ್ನಾಗಿ ಮಾಡಿರ್ತಾಳೆ ಅಂತ ಗೊತ್ತು. ಪನ್ನೀರ್ ಬಾಂಬ್ ಬಂತೆ. ಇದರಲ್ಲಿ 2 ಥರ ಮಾಡಿತ್ತು ಆ್ಯಕ್ಚುಲಿ, ರೆಡ್ ಕಲರ್ದೊಂದು, ಒಂದು ಪನ್ನೀರ್, ಇದೊಂದು ಗ್ರೀನ್ ಕಲರ್. ಸೊ ಗ್ರೀನ್ ಕಲರ್ ಮಾತ್ರ ಉಳಿದಿದೆ. ಬಿಸಿ ಇದಕ್ಕೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆಲ್ಲ. ಸ್ವಲ್ಪ ತಣ್ಣಗಾಗ್ಬಿಟ್ಟೈತೆ. ಎಲ್ಲರೂ ಟ್ರೈ ಮಾಡ್ತಿದ್ರಲ್ಲ, ನಾವು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಒಂದು ಅಡಿಗೆನ ನೆಟ್ಟಿಗೆ ಮಾಡಿ ಅಂತ ಹೇಳಿದ್ವಿ. ನೆಟ್ಟಿಗೆ ಒಂದು ಮಾಡಿದ್ರೆ ಸಾಕಾಗ್ತಾ ಇತ್ತು. 2-3 ಮಾಡಕ್ಕೆ ಹೋಗಿದ್ದೀರಾ, ಫಿನಿಶಿಂಗ್ ಮಾಡಕ್ಕೆ ಆಗಿಲ್ಲ. ಬಿಸಿ ಇದ್ದರೆ ಇನ್ನೂ ಸಾಫ್ಟ್ ಆಗಿರೋದು ಪನ್ನೀರು. ಕೆಲವು ಹೊರಗಡೆದು ಬೆಂದಿಲ್ಲ, ಏನಾದ್ರು ಹಾಕಿರೋದು ನೀನು ಕೆಲವು ಇನ್ನೂ ಸ್ವಲ್ಪ ನೂಡಲ್ಸ್ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರಲ್ಲ, ಗರಿ ಆಗಿದೆ. ಕುರ್ಮಾ ಕೆಲವೊಂದು ಮೇಲ್ಗಡೆ ಹಾಕಿರೋದು ಮಸಾಲೆ ಎಲ್ಲ ಏನಿದೆ ಮ್ಯಾರಿನೇಟ್ ಮಾಡಿರೋದು ಚೆನ್ನಾಗಿದೆ. ಮಸಾಲಾನ ಇನ್ನೂ ಸ್ವಲ್ಪ ಹುರ್ಕೊಂಡು ಮಾಡಿದ್ರೆ ಏನಾದರೂ ಅಡಿಗೆನ ಮಾಡಿದ್ರೆ ಚೆನ್ನಾಗಿದೆ. ನಮ್ಮದೇ ಆದ ಮಾರ್ಕ್ಸ್ ಅನ್ನ ಕೊಟ್ಟು ಅದನ್ನ ಆಡ್ ಮಾಡಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋರಿಗೆ ಬಹುಮಾನ ಸಿಗುತ್ತೆ. ಪನ್ನೀರ್ ಮುಗಲೈ ಟ್ರೈ ಮಾಡೋಣ ಒಂದ್ಸರಿ. ಮೇಡಮ್ ನಮಗೂ ಒಂದು ಸ್ವಲ್ಪ ಕೊಡಿ ಪನ್ನೀರ್ ಮುಗಲೈ. ಇದಕ್ಕೆ ಅದು ಕರ್ಡ, ಅದು ಇದು ಚಟ್ನಿಲೇ ಟ್ರೈ ಮಾಡೋಣ. ಒಳಗಡೆ ಪನ್ನೀರ್ದು ಮಸಾಲ ಎಲ್ಲ ಹಾಕಿ ಪನ್ನೀರ್ ಜೊತೆ ಸ್ಟಫಿಂಗ್ ಎಲ್ಲ ಮಾಡಿ ಚಪಾತಿಯಿಂದ ರೋಲ್ ಮಾಡಿರ್ತಾರೆ. ನಿಮ್ಮ ಜೊತೆ ಬಂದಿರುವಂತಹ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ದಯಮಾಡಿ ಎಲ್ಲರೂ ಊಟ ಮಾಡಿಸ್ಕೊಂಡು ರೆಡಿಯಾಗಿ ಅಲ್ಲಿ ಅನೌನ್ಸ್ಮೆಂಟ್ ಇರುತ್ತೆ. ಜಾಸ್ತಿನೇ ಇದೆ ಸ್ಟಫಿಂಗ್ ಆಕ್ಚುಲಿ, ಮೇಲ್ಗಡೆ ಚಪಾತಿಗಿಂತ ಜಾಸ್ತಿ ಒಳಗಡೆ ಸ್ಟಫಿಂಗ್ ಜಾಸ್ತಿ ಇದೆ. ಚೆನ್ನಾಗಿದೆ. ದಯವಿಟ್ಟು ಅವೆಲ್ಲ ಕೂಡ ಪಾಲ್ಗೊಂಡು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿ. ಇದು ಪನ್ನೀರ್ ಬುರ್ಜಿ, ಚಪಾತಿಗೆ ಪನ್ನೀರ್ ಬುರ್ಜಿ ಎಲ್ಲ ಆಲ್ರೆಡಿ ಅವ್ರದ್ದು ಇಟ್ಬಿಟ್ಟಿದ್ದಾರೆ. ನಮ್ಮ ಅಧಿಕಾರಿಗಳು ಕೂಡ ವಿವಿಧ ಖಾದ್ಯಗಳ ಇನ್ನು ಪನ್ನೀರಿಂದ ಮಾಡುವಂತಹ ವಿವಿಧ ಖಾದ್ಯಗಳ ರುಚಿಯನ್ನು ನೋಡಬಹುದು. ನಮ್ಮ KMF ಅಧಿಕಾರಿಗಳು, ಸಿಬ್ಬಂದಿಗಳು ನೋಡ್ಬಿಡೋಣ ಹೆಂಗಿದೆ ಅಂತ. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಶಿವಸ್ವಾಮಿ ಅವರು ಹಾಗೂ ಅವರ ಧರ್ಮಪತ್ನಿ ಚೈತ್ರ ಮೇಡಮ್ ಅವರು ಕೂಡ ಹೊಂದಿದ್ದಾರೆ. ಅವರು ಕೂಡ ಚಪಾತಿ ಮಾತ್ರ ಸಕ್ಕತ್ತಾಗಿ ಹೊಂದ್ಕೊಂಡಿದೆ ಮೇಡಮ್. ಖಾರವಾಗಿ ಜ್ಯೂಸಿ ಆಗಿದೆ. ಪನ್ನೀರು ಸ್ವಲ್ಪ ಡ್ರೈ ಅಂತ ಅನ್ಸ್ಬಿಡಿದ್ರು ಒಂದು ಟೈಮ್, ಬಟ್ ನಿಮ್ಗೆ ಮಾಡಿರೋದು ಸಕ್ಕತ್ತಾಗಿದೆ. ನಿಮ್ದು ಇನ್ಸ್ಟಾಗ್ರಾಮ್ ಇದೆಯಾ? ಕುಕಿಂಗ್ ವಿಡಿಯೋಸ್ ಎಲ್ಲ ಆಗ್ತಾ ಇರ್ತಾರೆ. ಕುಕಿಂಗ್ ವಿಡಿಯೋಸು, ಹಂಗಾರೆ ನೀವು ಕುಕಿಂಗ್ ಕರೆಕ್ಟಾಗಿ ಮಾಡಿರ್ತೀರ ಹಂಗಾರೆ. ಗ್ರೇವಿ ಈ ಥರದ್ದೆಲ್ಲ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಪನ್ನೀರ್ ಬಟರ್ ಮಸಾಲ ಪನ್ನೀರ್ ಬಟರ್ ಮಸಾಲ, ಆನಿಯನು. ಸಕ್ಕತ್ತಾಗಿದೆ. ನೀವು ಹೇಳಿ ಕರೆಕ್ಟ್. ಈರುಳ್ಳಿ ಜೊತೆ ಸೂಪರ್ ಆಗಿದೆ. ಚೆನ್ನಾಗಿದೆ. ಪನ್ನೀರ್ಗಿನ್ನ ಆ ಗ್ರೇವಿ ಅದೊಂದು ಕನ್ಸಿಸ್ಟೆನ್ಸಿ ಸಕ್ಕತ್ತಾಗಿದೆ. ಕ್ರೀಮಿಯಾಗಿ ಮಜವಾಗಿರುತ್ತೆ. ಸಕ್ಕತ್ತಾಗಿದೆ ಇದನ್ನು.
ಇವ್ರು ನಗೆಟ್ಸ್ ಮಾಡಿದ್ರು ಆ್ಯಕ್ಚುಲಿ ಅವಾಗಿಂದ ಟ್ರೈ ಮಾಡೋಣ ವೆಯ್ಟ್ ಮಾಡ್ತಿದ್ದೆ, ಒಂದು ಪೀಸು ಇಲ್ಲ, ಎಲ್ಲ ಖಾಲಿ. ಮೇಡಮ್ ಇದೆಯಾ ನಮಗೂ ತಗೊಳ್ಳಿ ಸರ್. ಪನ್ನೀರ್ ಬಿರಿಯಾನಿ ಸ್ವಲ್ಪ ಹಾಕ್ಬಿಡಿ. ಹಾಂ ಜಿಲೇಬಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ, ಮುಗ್ದೆ ಹೋಯ್ತು ಎಲ್ಲ. ಸರ್ ನಿಮ್ಮ ರಿವ್ಯೂ ಆದ್ರೂ ಕೊಡಿ ಸರ್. ಆ ಟೈಮಲ್ಲಿ ನಂದು ಅದು ದಮ್ ಆಗಿರಲಿಲ್ಲ ಸ್ಪೂನ್ ಇದೆಯಾ ಸರ್, ತಿನ್ನೋ ಟೈಮಲ್ಲಿ ಅದು ಇದಾಗಲಿಲ್ಲ. ಬಿರಿಯಾನಿ ಸ್ವಲ್ಪ ಲೇಟಾಗಿ ತಿಂದ್ರೇ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬೇರೆ ಎಲ್ಲನೂ ಬೇಗ ಬೇಗ ತಿನ್ನಬೇಕು, ಬಟ್ ಬಿರಿಯಾನಿನ ಒಂದು ಸ್ವಲ್ಪ ಲೇಟಾಗಿ ತಿಂದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹೌದಾ ಬಿರಿಯಾನಿ ಟೇಸ್ಟ್ ಇದೆ. ಇದು ನ್ಯೂಟ್ರಿಷನ್ ಪನ್ನೀರ್ ರೈಸ್ ಬೌಲ್ ವಿತ್ ದಾಲ್ ಕರಿ, ಇಷ್ಟುದ ಇದೆಯಲ್ಲ ಹೆಸರು ಸಾರ್. ಟೈಮ್ ಕರೆಕ್ಟಾಗಿ ಸಿಕ್ಕಿಲ್ಲ, ಕಂಪ್ಲೀಟ್ ಮಾಡೋಕ್ಕೆ ಕರೆಕ್ಟಾಗಿಲ್ಲ. ಸೊ ದಾಲ್ ಜೊತೆ ಟ್ರೈ ಮಾಡಿ. ದಾಲ್ ಜೊತೆನಾ ಹೋಗ್ಬೇಕಾ ಬ್ರೋ? ಇಲ್ಲೆಲ್ಲ ಲೇಡೀಸೇ ಇರೋದು, ಇವರೊಬ್ಬರೇ ನಮ್ಮ ಮಾನ ಮರಿ ಉಳಿಸಿರೋದು, ಒಬ್ಬರಾದ್ರು ಗಂಡಸರಿದ್ದಾರೆ ಅಂತ ಟ್ರೈ ಮಾಡೋಣ. ಎಲ್ಲರೂ ಸರಿಯಾಗಿ ದಯಮಾಡಿ ಎಲ್ಲರೂ ಕೂಡ ನಂದಿನಿ ಸಭಾಂಗಣಕ್ಕೆ ಆಗಮಿಸಬೇಕು. ಬಹುಮಾನ ವಿಜೇತರ ದಾಲ್ ಚೆನ್ನಾಗಿದೆ, ರೈಸು ಸ್ವಲ್ಪ ಸಪ್ಪೆ ಸಪ್ಪೆ, ದಾಲ್ ಜೊತೆ ಚೆನ್ನಾಗಿದೆ. ಪ್ಯಾಕ್ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಇನ್ನೂ ಟೈಮ್ ಬೇಕಿತ್ತು ನಿಮಗೆ. ಹಾಕಿ ಅಣ್ಣ ನಂದಿನಿ ಅಂತ ಹೇಳ್ಬಿಟ್ಟು ಹೆರಿಟೇಜ್ ಮೊಸರು ಹಾಕ್ತಾರೆ. ಇಲ್ಲ ಗುರು, ನಂದಿನಿ ಮೊಸರು ಇರೋದು ಬಕೆಟಲ್ಲಿ ಮಾಡ್ಬಿಟ್ಟು ತಂದು ಹಾಕ್ತವ್ರೆ. ಫೈನಲ್ ಆಗಿ ಒಂದು ಒಳ್ಳೆ ಊಟ, ಭರ್ಜರಿ ಊಟ, ಬಾಳೆ ಎಲೆ ಊಟ ಮುಗೀತಾ ಬಂತು. ಗುರು ನಮ್ಮ ನಂದಿನಿ ಪ್ರಾಡಕ್ಟ್ಗಳು ಇಷ್ಟೊಂದಿದೆ ಅಂತ ನನಗೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಸಿಕ್ಕಾಬಟ್ಟೆ ಇದ್ದಾವೆ, ಸ್ವೀಟ್ಸ್ ಆಗಿರ್ಬೋದು, ಇವನ್ ಡ್ರಿಂಕ್ಸ್ ಆಗಿರ್ಬೋದು, ಹಾಲು ತುಪ್ಪದಿಂದ ಮಾಡಿರೋ ಸ್ವೀಟ್ಸ್ ಆಗಿರ್ಬೋದು, ತುಂಬ ಇದ್ದಾವೆ. ಸೊ ಹೆಚ್ಚು ಕಮ್ಮಿ ಒಂದು 60-70 ಇಲ್ವಾ ಲೆಕ್ಕ ಹಾಕಿದ್ರೆ ಅಷ್ಟು ಇರ್ಬೋದೇನೋ ಅನಿಸುತ್ತೆ. ಇಷ್ಟೊಂದು ವೆರೈಟಿ ನಂದಿನಿ ಪ್ರಾಡಕ್ಟ್ಗಳಿರೋದು ನಾನು ಇವತ್ತೇ ನೋಡಿದ್ದು. ಆ್ಯಕ್ಚುಲಿ ಜಾಸ್ತಿ ಇದ್ದಾವೆ, ಸಿಕ್ಕಾಬಟ್ಟೆ ಇದ್ದಾವೆ. ಮೈಸೂರು ಪಾಕು ತಗೊಳಪ್ಪ, ಇದು ಇದೆ ನಂದಿನಿ ಪ್ರಾಡಕ್ಟು, ಹಾಲಿಂದ ಮಾಡಿಲ್ಲ ಆದರೆ ಇದು ನಂದಿನಿ ಪ್ರಾಡಕ್ಟು. ಕೂಲ್ ಡ್ರಿಂಕ್ಸು ಇದೆ, ಆಮೇಲೆ ಈ ಬಿಂದು ಜೀರಾ ಥರದ್ದು ಇದು ಕೂಡ ಇದೆ. ಸಿಕ್ಕಾಪಟ್ಟೆ ವೆರೈಟಿ, ತುಂಬ ವೆರೈಟಿ ಇದ್ದಾವೆ, ಟ್ರೈ ಮಾಡ್ಬೋದು. ನಿಮಗೆ ನಂದಿನಿ ಪ್ರಾಡಕ್ಟು ಮಾಮೂಲಿ ಡೈರಿ ಪಾರ್ಲರಲ್ಲೆಲ್ಲ ಸಿಗುತ್ತೆ. ವಾಟ್ರು ಇದೆ, ನೀರಿನ ಬಾಟ್ಲು ಸಿಗುತ್ತೆ. ಹೊಸದಂತೆ, ಹೊಸ ಲಾಂಚು ಇಡ್ಲಿ ದೋಸೆ ಬ್ಯಾಟರು ನೋಡಿರಿ, ಇಡ್ಲಿ ದೋಸೆ ಬ್ಯಾಟರು. ಸೊ ಅಡುಗೆ ಮಾಡಿ ಎಲ್ಲ ಟೇಸ್ಟ್ ಮಾಡಿದ್ರಲ್ಲ ಅವರು. ಇವಾಗ ಯಾರು ಗೆದ್ದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಪ್ರೈಸ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಬನ್ನಿ ಹೋಗೋಣ. ಹೊಸ ಉತ್ಪನ್ನಗಳು ಕನ್ನಡ ಪ್ರಭಾವ ಎಷ್ಟು ಕಷ್ಟಪಡೋದು ನೋಡಿ ವಿಡಿಯೋ ಮಾಡೋಕ್ಕೆ, ಫೋಟೋ ಮಾಡೋಕ್ಕೆ. ಸರಿಲ್ಲ ಬನ್ರಿ. ಅಯ್ಯಪ್ಪ ಏನ್ ತಿನ್ನ, ಆಯಮ್ಮ ಏನ್ ತಿಲ್ಲ, ಆಯಮ್ಮ ಮುಖ ನೋಡ್ಕೊಂಡು ಏನ್ ತಿಂತಿದ್ದ ಅಯ್ಯಪ್ಪ. ಯಾವ ಗ್ರಾಚಾರ ನೀವು? ನೀವು ನಗುಮುಖ ಒಂದ್ಸಲ ನೋಡ್ಕೊಂಡ್ಬಿಡ್ತೀನಿ. ಇವಾಗ ಲಾಸ್ಟ್ ನಗುಮುಖ, ಇನ್ ಕೆಲವೇ ನಿಮಿಷದ ನಗುಮುಖಗಳಿವು. ಕೆಲಸ ಮಾಡಿರೋದೆಲ್ಲ ಬೈಸ್ಕೋಬೇಕು ಅವರು, ಹಾಗೆಲ್ಲ ಬೈಕೋಬೇಕು. ಯಾಕಂದ್ರೆ ನೀವ್ ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ. 20-30 ಜನದಲ್ಲಿ ಅವ್ರೊಬ್ರೇ ಹುಡುಗ ಬಂದು ಅಡಿಗೆ ಮಾಡಿದ್ರು, ಪ್ರಯತ್ನ ಪಟ್ರು. 3ನೇ ಬಹುಮಾನ ಪನ್ನೀರ್ ಬಾಂಬ್ ಮಾಡೋದಂತ. ವಿನೋದಿನಿ 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 ಅದನ್ನ ಕಟ್ಟಿ ಅದು ಮುಂದೆ ಇಟ್ಟು ಫ್ರೈ ಮಾಡಿ ನೀಟಾಗಿ ಕುಯ್ದು ಅದನ್ನ ಪ್ರೆಸೆಂಟೇಶನ್ ಮಾಡಿ ಅದರೊಳಗೊಂದು ಸಬ್ಬುದು ಒಂದು ಗ್ರೇವಿನ ಮಾಡಿ ಎಲ್ಲ ನೀಟಾಗಿ ಎಷ್ಟು ಶ್ರಮ ಪಟ್ಟು ಶ್ರದ್ಧೆಯಿಂದ ಮಾಡಿದ್ರು, ಅಷ್ಟು ನೀಟಾಗಿ ಪ್ರೆಸೆಂಟೇಶನ್ ಮಾಡಿದ್ರು ಅಂದ್ರೆ ಅವರ ಏಜ್ಗೆ ಅದು ಬೇಕಿತ್ತು. ಮಂಗಳೂರವರು ವಿನೋದಿನಿ ಬರ್ಲಿ. 3 ಜನಕ್ಕೂ ಕೂಡ ಒಂದು ಜೋರು ಚಪ್ಪಾಳೆ. ಸೂಪರ್ ಅಲ್ಲ, ಕಂಗ್ರ್ಯಾಚುಲೇಷನ್ಸ್. ಯಾವ್ದೊಂದು ಕೈ ಕೊಡು. ಆಲ್ ದ ಬೆಸ್ಟ್. ಫಸ್ಟ್ ಪ್ರೈಸ್ ಇವರೇ ಬಂದಿರೋದು, ನೋಡ್ಕೊಳ್ಳಿ. ಸೊ ಗುರು ಎಲ್ಲ ಕೆಲಸ ಮುಗೀತು, ಬಂದು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ತುಂಬ ಜನ, ಬೇರೆ ಬೇರೆ ಕಡೆಯಿಂದ ಬಂದು ಪ್ರೈಸ್ ಕೂಡ ಗೆದ್ದಿದ್ದಾಯಿತು.
ಸೊ ರೆಸಿಪಿ ಕೂಡ ಮಾಡಿದ್ದು ನಾವು ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ವಿಶ್ವ ಹಾಲು ದಿನಾಚರಣೆ ದಿನ ಅವರು ಇನ್ನೊಂದಷ್ಟು ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಿದ್ರು. ನೀವು ಕೂಡ ನಂದಿನಿ ಪ್ರಾಡಕ್ಟ್ನ ಹೆಚ್ಚು ಯೂಸ್ ಮಾಡಿ, ರೈತರಿಗೆ ಸಪೋರ್ಟ್ ಮಾಡಿ. ಸೊ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀವಿ. ಬಾಯ್.